ಕುಂಭರಾಶಿಯವರಿಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾರೆ. ಅಂದರೆ ಯಾವ ಕುಂಭರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆ ಮಾಡ್ತಾರೋ ಅವರಿಗೆ ಏನೆಲ್ಲ ಅನುಕೂಲಗಳಾಗಲಿದೆ, ಅದು ಬಹಳ ರಹಸ್ಯಮಯವಾದಂಥ ವಿಚಾರಗಳು. ನಿಮ್ಮ ಎಷ್ಟೋ ಉತ್ತರವಿಲ್ಲದ ಪ್ರಶ್ನೆಗಳು ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಅದಕ್ಕೆಲ್ಲ ವಾರಾಹಿ ಅಮ್ಮನವರೇ ಉತ್ತರವಾಗಿರ್ತಾಳೆ. ಸೊ ಅಂತಹ ಒಂದು ವಿಚಾರವನ್ನು ನಾನು ತಿಳಿಸ್ತೇನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಶೇರ್ ಮಾಡಿಬಿಡಿ ಈ ವಿಡಿಯೋನ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡೋರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಗೆ ಅಧಿಪತಿ ಶನಿಗ್ರಹ. ನೀವು ಕುಂಭರಾಶಿಯರು ಒಂಥರ ವಿಭಿನ್ನವಾದ ಚಿಂತನೆಯನ್ನು ಹೊಂದಿರತಕ್ಕಂಥವರಾಗಿರ್ತೀರ. ಹೊಸ ವಿಚಾರಗಳನ್ನು ನೀವು ಸ್ವೀಕರಿಸ್ತೀರಾ. ಹೊಸ ಸಮಾಜದಲ್ಲಿ ವಿಭಿನ್ನತೆಯ ಮಾರ್ಗವನ್ನು ವಿಭಿನ್ನವಾಗಿ ಸಮಾಜದಲ್ಲೂ ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀರ. ನೀವು ಅದನ್ನೇ ಆ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ತೀರಾ. ಆದರೆ ಕೆಲವೊಮ್ಮೆ ನಿಮ್ಮ ಪ್ರಗತಿ, ನಿಮ್ಮ ಏಳಿಗೆ, ನಿಮ್ಮ ಈ ಡಿಫ್ರೆಂಟ್ ಆಗಿರತಕ್ಕಂಥ ವಿಚಾರಗಳನ್ನು ನೋಡಿ ನಿಮ್ಮ ಮೇಲೆ ಅಸೂಯೆ ಪಟ್ಕೊಳ್ತಾರೆ, ನಿಮಗೆ ತೊಂದರೆ ಕೊಡ್ತಾರೆ. ತುಂಬ ವಿಚಾರಗಳಿದೆ ಅದರೊಳಗಡೆ. ವಾರಾಹಿ ಅಮ್ಮನವರು ಇಂತಹ ಸಂದರ್ಭದಲ್ಲಿಯೇ ಕುಂಭರಾಶಿಯವರ ರಕ್ಷಣೆಗೆ ಬರತಕ್ಕಂಥದ್ದು. ಸೊ ಕುಂಭರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯನ್ನು ಯಾಕೆ ಮಾಡಬೇಕು? ಅಸೂಯೆ ಪಡುವ ಶತ್ರುಗಳ ಶಕ್ತಿ ಕುಗ್ಗುತ್ತೆ ಅಂತ. ಏನಾಗುತ್ತೆ, ಕುಂಭರಾಶಿಯವರ ಹೊಸ ಆಲೋಚನೆಗಳು ಮತ್ತು ಪ್ರಗತಿಶೀಲ ಮನೋಭಾವ ಅದು ಹೊಟ್ಟೆಯವರು ಅಸೂಯೆ ಪಡುವವರಿಗೆ ಅಸೂಯೆಗೆ ಕಾರಣ ಆಗಿಬಿಡುತ್ತಲ್ಲ. ಇದರಿಂದ ವಿರೋಧ ಮಾಡ್ತಕ್ಕಂಥ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ವಾರಾಹಿ ಆರಾಧನೆಯನ್ನು ಕುಂಭರಾಶಿಯವರು ನೀವು ಮಾಡಿಕೊಂಡ್ರಿ ಅಂದರೆ ಶತ್ರುಗಳ ಕುತಂತ್ರವೂ ವಿಫಲವಾಗಿಬಿಡುತ್ತೆ. ನಿಮ್ಮ ವಿರುದ್ಧ ಏನು ಹೆಣಿತಾರಲ್ಲ, ಕುತಂತ್ರಗಳನ್ನು ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ವಿಫಲ ಆಗಿಬಿಡುತ್ತೆ. ನೀವು ಕುಂಭರಾಶಿಯವರು ವಾರಾಹಿ ಆರಾಧನೆ ಮಾಡ್ಕೊಳ್ಳಿ ಸಾಕು, ಶತ್ರುಗಳ ಕುತಂತ್ರ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ವಿರುದ್ಧ ಇರುವ ವಿರೋಧ ನಿಧಾನವಾಗಿ ಕಡಿಮೆ ಆಗುತ್ತೆ. ನಿಮ್ಮನ್ನು ವಿರುದ್ಧವಾಗಿರ್ತಕ್ಕಂಥವ್ರು ನೀವೇನೇ ಮಾಡಿದ್ರು ತಪ್ಪು ಅಂತ ಬರ್ತಾಕಿರ್ತಾರಲ್ಲ, ನಿಧಾನವಾಗಿ ಓಕೆ ನೀವು ಹೇಳಿದ್ದು ಓಕೆ ಅಂದ್ಕೊಂಡು ಬರ್ತಾರೆ. ನಿಮಗೆ ಸಹಮತಿಯನ್ನು ಸೂಚಲಿಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಶತ್ರುಗಳೇ ದೂರ ಆಗಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಅಷ್ಟೇ ಅಲ್ಲ, ಒಂದು ನೀವು ಅಂದ್ಕೊಳ್ಳದೆ ಅನಿರೀಕ್ಷಿತ ಕಷ್ಟಗಳು ಅಂತಿರಲ್ಲ, ಆ ಅನಿರೀಕ್ಷಿತ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿಬಿಡುತ್ತೆ ಅಂತ. ಯಾವ ಕುಂಭರಾಶಿಯವರು ವಾರಾಹಿ ಆರಾಧನೆಯನ್ನು ಮಾಡ್ತಾರೋ ಆಕಸ್ಮಿಕ ಸಮಸ್ಯೆಗಳಿಂದ ಅವರು ದೂರ ಆಗ್ತಾರೆ ಅಂತ. ಕೆಲಸದಲ್ಲಿ ಅಡೆತಡೆ ಆಗ್ತಾ ಇರೋದೆ, ಏನೇನೋ ಯೋಜನೆ ಅಂದ್ಕೊಂಡಿದ್ದೀನಿ, ಅದು ಯಾವುದು ಮಾಡೋಕ್ಕಾಗ್ತಾ ಇಲ್ಲ, ಕಾರ್ಯಗತ ಮಾಡಲಾಗ್ತದೆ, ತುಂಬ ವಿಳಂಬ ಆಗ್ತಾ ಇದೆ, ಎಲ್ಲ ವಿಚಾರಗಳಲ್ಲಿ ವಿಳಂಬ ಆಗ್ತಾ ಇದೆ. ಸ್ನೇಹಿತರಿಂದಲೇ ಮೋಸ ಆಗ್ತಾ ಇದೆ. ಬರಬೇಕು ಅಂದ್ರೆ ಯಾರೂ ಬರ್ತಾ ಇಲ್ಲ, ಬರ್ತೀವಿ ಅಂತಾರೆ ಮೋಸ ಮಾಡ್ತಾರೆ, ದುಡ್ಡು ಇಸ್ಕೊಳ್ತಾರೆ, ಕೆಲಸ ಮಾಡ್ಕೊಳ್ಳಲ್ಲ, ಅದು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಗುರುಗಳೇ ಅಂತಿರಲ್ಲ. ಸೊ ಕುಂಭರಾಶಿಯವರು ವಾರಾಹಿ ಆರಾಧನೆ ಮಾಡ್ಕೊಳ್ಳಿ, ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲ, ಈ ಕೆಲಸ ಕಾರ್ಯಗಳೆಲ್ಲ ಸರಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ತುಂಬ ಅನುವಾಗುತ್ತೆ, ತುಂಬ ಚೆನ್ನಾಗಾಗತ್ತೆ. ಅಷ್ಟೇ ಅಲ್ಲ, ನಿಮಗೇನಾದ್ರು ರಾಹು ಸಂಬಂಧಿತ ಸಮಸ್ಯೆಗಳುಂಟಾಗಿದ್ದರೆ, ತುಂಬ ಗೊಂದಲಮಯವಾದ ವಾತಾವರಣ, ಏನೋ ಒಂದು ಚೂರು ಏನೋ ಗೊತ್ತಾಗ್ತಾ ಇಲ್ಲ ಅಂತ, ಅಥವಾ ತಪ್ಪು ನಿರ್ಧಾರ, ರಾಂಗ್ ಡಿಸಿಷನ್ಸ್, ಅಥವಾ ಅಪವಾದ, ನಿಮ್ಮ ಮೇಲೆ ಬರುವ ಅಪವಾದ, ಇದೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಾರಾಹಿ ಆರಾಧನೆ. ಸೊ ರಾಹು ದೋಷ ಜಾಸ್ತಿಯಾಗಿ ಗೊಂದಲ ಆಗೋಗಿದೆ, ಏನೂ ಗೊತ್ತಾಗ್ತಾ ಇಲ್ಲ ಅಂತಲೋ, ಅಥವಾ ರಾಂಗ್ ಡಿಸಿಷನ್ಸ್ ತೊಗೊಳ್ಬಾರ್ದು ಅಂತಲೋ, ಅಥವಾ ನಿಮ್ಮ ಮೇಲೆ ಅಪವಾದಗಳು ಬರಬಾರ್ದು ಅಂತಲೋ ಇದ್ದರೆ ಕುಂಭರಾಶಿಯವರು ವಾರಾಹಿ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ಸ್ನೇಹಿತರು ಮತ್ತು ಸಮಾಜದಲ್ಲಿ ಒಂದು ಮನ್ನಣೆ ಸಿಗುತ್ತೆ, ರಕ್ಷಣೆ ಸಿಗುತ್ತೆ. ಈ ಕುಂಭರಾಶಿಯವರು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ನೇಹದ ಬಳಗವನ್ನು ಇಟ್ಕೊಂಡಿರ್ತೀರ ನೀವು ಕುಂಭರಾಶಿಯವರು. ಆದರೆ ಎಲ್ಲರೂ ನಿಷ್ಠರಾಗಿರ್ತಾರಾ? ಇಲ್ಲ. ನಿಮ್ಮ ಹೆಸರಿಗೆ ಮಾತ್ರ ಕಣ್ಮುಂದೆ ಎಲ್ಲರೂ ಫ್ರೆಂಡ್ಸ್ ಥರ ಇರ್ತಾರೆ, ನಿಷ್ಠೆಯಿಂದ ಯಾರು ಇರ್ತಕ್ಕಂಥದ್ದು ಬಹಳ ಕಮ್ಮಿ. ವಾರಾಹಿ ಆರಾಧನೆಯನ್ನು ಕುಂಭರಾಶಿಯವರು ಮಾಡಿಕೊಂಡ್ರೆ ಈ ನಕಲಿ ಸ್ನೇಹಿತರು ಇರ್ತಾರಲ್ಲ, ನಕಲಿ ಸ್ನೇಹಿತೆ ಅವರೆಲ್ಲ ದೂರ ಆಗಿಬಿಡ್ತಾರೆ. ನಿಜವಾದ ಸ್ನೇಹಿತರ ಬೆಂಬಲವೂ ಸಿಗುತ್ತೆ, ನಿಜವಾದ ಸ್ನೇಹಿತರು ನಿಮ್ಮ ಜೊತೆಗೂ ಯಾವಾಗಲೂ ಇರ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಕುಂಭರಾಶಿಯವರು ವಾರಾಹಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಹೊಸ ಹೊಸ ವಿಚಾರಗಳನ್ನು ನೀವು ತಲೆ ಬರುತ್ತೆ. ಬರೇ ಅದೇ ಹಳೇ ಇದೆ ಅಲ್ಲ, ಹೊಸ ವಿಚಾರಗಳು ಬರುತ್ತೆ, ಹೊಸ ರೀತಿಯಲ್ಲಿ ಇರ್ತೀರಾ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತೀರಾ. ಒಳಗಡೆ
ಇಂಟ್ಯೂಷನ್ ಭಾಳ ಇಂಪಾರ್ಟೆಂಟ್. ನನಗೆ ಯಾಕೋ ಮನಸ್ಸಿಗೆ ಈ ಕೆಲಸ ಬೇಡ ಅನ್ನಿಸ್ತಾ ಇದೆ, ಅದು ಇಂಟ್ಯೂಷನ್ ಹೇಳ್ತಾರೆ ನಿಮಗೆ, ಆ ಕೆಲಸ ಮಾಡಬೇಡ ಬೇಡ ನನಗೆ ಅಂತ. ಯಾಕೋ ನಂಗೆ ಒಳಗಡೆ ಈ ಕೆಲಸ ಮಾಡು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಇಂಟ್ಯೂಷನ್, ಯಾರ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಅವರು ತಪ್ಪು ರಾಂಗ್ ನಿರ್ಧಾರಗಳು ತಗೊಳ್ಳೋದು, ತಪ್ಪು ಕೆಲಸಗಳು ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಇಂಟ್ಯೂಷನ್ ಹೇಳ್ಬಿಡುತ್ತೆ ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅಂತ. ಸೊ ಆ ಇಂಟ್ಯೂಷನ್ ತುಂಬ ಚೆನ್ನಾಗಿ ಬಲ ಆಗುತ್ತೆ, ಅಂತಃಪ್ರಜ್ಞೆ ಬಹಳ ಬಲವಾಗುತ್ತೆ, ಜೀವನದ ಗುರಿ ಸ್ಪಷ್ಟವಾಗುತ್ತೆ. ನಾನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಹೀಗೇ ಇರಬೇಕು ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಭವಿಷ್ಯದ ಅವಕಾಶಗಳ ದ್ವಾರವೇ ಓಪನ್ ಆಗುತ್ತೆ ಅಂತ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತೆ, ದೊಡ್ಡ ಅವಕಾಶಗಳು ಕೂಡ ಸಿಗುತ್ತೆ ನಿಮಗೆ, ಜೀವನದಲ್ಲಿ ಪ್ರಗತಿಯೇ ಆಗುತ್ತೆ, ತುಂಬ ಅನುಕೂಲಗಳಾಗತ್ತೆ. ವಾರಾಹಿ ಆರಾಧನೆಯಿಂದ ಕುಂಭರಾಶಿಯವರಿಗೆ. ಇನ್ನು ಕುಂಭರಾಶಿಯವರು ಈ ವಾರಾಹಿಯನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು, ವಾರಾಹಿ ದೇವಿಯನ್ನು, ಈಗ ವಿಡಿಯೋ ಎಂಡಲ್ಲಿ ನಾನು ಇವಾಗ ಒಂದು ಅದ್ಭುತವಾದ ವಾರಾಹಿ ಮಂತ್ರವನ್ನು ಕೊಡ್ತೇನೆ. ಈ ವಾರಾಹಿ ಮಂತ್ರವನ್ನು ಮಂಗಳವಾರ ರಾತ್ರಿ ಕಾಲದಲ್ಲಿ ಸ್ನಾನ ಮಾಡಿಕೊಂಡು, ಬೆಳಗ್ಗೆಯಿಂದ ನಾನ್ ವೆಜ್ ಏನು ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ಏನು ತಿನ್ನಬೇಡಿ, ಹಾಲು ಹಣ್ಣು ಇತ್ಯಾದಿಗಳು ಅಥವಾ ಚಪಾತಿ ರವೆ ಗೋಧಿ ಎಲ್ಲ ಆಹಾರ ಸೇವನೆ ಮಾಡಬಹುದು. ಸೊ ಈ ಥರ ಇದ್ದುಕೊಂಡು ರಾತ್ರಿ ಕಾಲದಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೇಲಿ ಕೂತ್ಕೊಂಡು ಈ ಒಂದು ವಾರಾಹಿ ಮಂತ್ರವನ್ನು ವಿಶೇಷವಾಗಿ ಒಂದು 108 ಬಾರಿ ಕೇಳಿಸ್ಕೊಳ್ತಕ್ಕಂಥದ್ದು, ಅಥವಾ ಒಂದು ತಾಮ್ರದ ಪ್ಲೇಟ್ನಲ್ಲಿ ಲಿಂಬೆಹಣ್ಣಿಟ್ಟು ಈ ಒಂದು 108 ಬಾರಿ ಈ ಮಂತ್ರವನ್ನು ಕೇಳಿಸ್ಕೊಳ್ತಾ 108 ಬಾರಿ ಆ ಲಿಂಬೆಹಣ್ಣಿಗೆ ಕುಂಕುಮಾರ್ಚನೆ ಮಾಡಿ, ಆ ಲಿಂಬೆಹಣ್ಣನ್ನು ಎಲ್ಲರೂ ಮನೆಯಲ್ಲೇ ಕಟ್ಟಿಡಿ, ಆ ಕುಂಕುಮವನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿನಿತ್ಯ ಹಚ್ಕೊಳ್ಳಿ. ಆ ವಾರ ಮುಗಿಯೋ ತನಕ, ಮುಂದಿನ ಮಂಗಳವಾರ ಬರೋ ತನಕ ತುಂಬ ಪವರ್ಫುಲ್ ಆಗಿರುತ್ತೆ. ಮುಂದಿನ ಮಂಗಳವಾರ ಹಳೆ ಲಿಂಬೆಹಣ್ಣು ಮನೆಯಲ್ಲ ನಿವಾಳಿಸ್ಬಿಟ್ಟು ಹೊರಗಡೆ ಬಿಸಾಕಿ, ಹೊಸದಾದ ಲಿಂಬೆಹಣ್ಣು ಅದೇ ರೀತಿ ಅರ್ಚನೆ ಮಾಡ್ಕೊಂಡು ಮತ್ತೆ ಪುನಃ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿ. ತುಂಬ ಪವರ್ಫುಲ್ ಆಗಿರುತ್ತೆ. ಇದೆಲ್ಲ ಮಾಡೋಕ್ಕಾಗಲಾಗ್ರೊಳೆ ಬಹಳ ಕಷ್ಟ. ನೀವೇನಾದರೂ ಮಾಡ್ತಾಯಿದ್ದೀರಾ, ಅದು ನನಗೆ ಬೇಕು. ವಾರಾಹಿ ಅಮ್ಮನವ್ರ ರಿಲೇಟೆಡ್ ಅಂದರೆ ನಿಮಗೋಸ್ಕರ ನಾವು ವಾರಾಹಿ ಅಮ್ಮನವರ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಅದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ದರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದನ್ನು ಸಹ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ
ಹೋಮಗಳನ್ನು ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.